ಹಾಗೇನೆ ಫಸ್ಟು ಆರೋಗ್ಯ ಇದ್ರೇನೆ ಜಗತ್ತು. ಪ್ರತಿಯೊಂದಿಗೂ ನಮ್ಗೇನು ಬೇಕು ಹೇಳು, ಆರೋಗ್ಯ ಬೇಕು. ಅದಕ್ಕೋಸ್ಕರ ನಾನು ಯಾರು ಹೇಳಿರೋ ತಲೆ ಕೆಡ್ಸ್ಕೊಂಡಿಲ್ಲ. ಪೆಟ್ರೋಲ್ ಬಂಕ್ ಹಾಕ್ಲಿಲ್ಲ, ಬಾರ್ನು ಹಾಕ್ಲಿಲ್ಲ. ಇವತ್ತು ನಾನು ಏನಾದ್ರು ಮಾಡ್ತಿದ್ದೀನಿ ಅಂದರೆ ಅದು ಕಾರಣನೇ ರಜನಿ ಸರ್. ಓಪನ್ ಆಗಿ ಹೇಳ್ತೀನಿ, ಮೂರು ದಿನ ಅವ್ರ ಮನೆಯಲ್ಲಿ ಕೂರಿಸ್ಕೊಂಡು ಡಾಕ್ಯುಮೆಂಟ್ ಮಾಡಿಸಿ, ಲೊಕೇಶ್ ಹಿಂಗೆ ಮಾಡಬೇಕು, ಅದನ್ನ ಹಿಂಗೆ ಮಾಡೋಣ. ಇವತ್ತು ಅಧಿಕಾರಿಗಳು ಟೀ ಪುಡಿ ಸಕ್ಕರೆನ ಯಾರು ತಗೊಂಬರ್ತಾರೆ ಹೇಳ್ರಿ? ಟ್ರೈನಿಂಗ್ ಗ್ರಾಮಕ್ಕೆ ಕತ್ಲಾಗಿದ್ರು ನಿನ್ನ ಹೇಳ್ಬಿಟ್ರು ಸರ್ ಕರೆಂಟ್ ಇಲ್ಲ, ಅದಕ್ಕೆ ಅವರು ಕರ್ಕೊಂಬಂದಿದ್ರು ಯಾರನ್ನ, ವಾಟರ್ ಶೆಡ್ ಇವ್ರನ್ನ ಕರ್ಕೊಂಬಂದಿದ್ರು, ಹರಿಯಬ್ಬೆ ಚಂದ್ರಯ್ಯನ. ಅಲ್ಲಯ್ಯ ನಾನು ನೀನು ಮಾತಾಡೋ ಕರೆಂಟ್ ಹಾಕಕ್ ಬೇಕಯ್ಯ, ಮೇಟಿಕೂರಿಗೆ ಶಾಂತವೀರಪ್ಪ ಅಂದ್ರೆ ಹುಡುಕಿ ಕರ್ಕೊಂಬಂದ್ ರೈತರನ್ನ. ಇವತ್ತು ಅದೇ ರೀತಿ ಎರೆಹುಳು ಗೊಬ್ಬರ ಒಬ್ಬರನ್ನ ಇಡೀ ಸ್ಟೇಟ್ಗೆ ಪರಿಚಯ ಮಾಡಿದ್ದಾರೆ, ನಾಗರಾಜಪ್ಪ ಅಂತ. ಅದರಲ್ಲಿ ನಾನು ಒಬ್ಬ ಆಗಿದ್ದಾರ. ಅಂದರೆ ಅವ್ರು ಹೇಳಿರೋ ದಾರಿನ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪೂರ್ತಿ ನನಗೆ ಮಾತ್ರ ಸಾವಯವ, ಯಾವ್ದು ಅದಕ್ಕೇನು ಟಚ್ ಮಾಡಿಲ್ಲ, ಪೂರ್ತಿ ಸಾವಯವ. ಎರೆಹುಳು ಇದೆ, ಜೇನು ಇದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಒಬ್ಬ ವ್ಯಕ್ತಿ ಎಷ್ಟು ಚೆನ್ನಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ತಾನು ಇನ್ವೆಸ್ಟ್ ಮಾಡಿದ್ದ ಯಾವುದೋ ಎಣ್ಣೆ ಅಂಗಡಿಗಲ್ಲ ಅಥವಾ ಯಾವುದೋ ಪೆಟ್ರೋಲ್ ಬಂಕಿಗಲ್ಲ, ಜನಗಳ ಆರೋಗ್ಯ ಕಾಪಾಡಲಿಕ್ಕೆ ಸಿರಿಧಾನ್ಯದ ನಾನು ಒಂದು ಮಿಷಿನ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರೋಂಥದ್ದು. ಓಕೆ, ವಿಷಯ ಟಾಪಿಕ್ಕಿಗೆ ಬಂದುಬಿಡೋಣ. ಇವತ್ತು ನಮ್ಮ ಹಿರಿಯೂರಿನ ಬೊಬ್ಬರ್ ಫಾರಮ್ನ ರಜನಿಕಾಂತ್ ಸರು ಕೃಷಿ ಪ್ರವಾಸೋದ್ಯಮ ಅಂಥೇಳಿ ಕರ್ಕೊಂಡು ಹೋದರು ನಮ್ಮನ್ನೆಲ್ಲ. ಕೃಷಿ ಅಧ್ಯಯನ ಅಂತೇಳಿ ರೈತರು ಕರ್ಕೊಂಡು ಹೋದಾಗ ವಸ್ತುರ್ಗದ ಬಳಿ ಇರುವಂಥ ಲಕ್ಕಿಹಳ್ಳಿನಲ್ಲಿ ನಮ್ಮ ಲೋಕೇಶ್ ಅಣ್ಣನವರು ಪರಿಸಿರಿ ಅಂತ ಹೇಳಿ ಒಂದು ಸಿರಿಧಾನ್ಯದ ಒಂದು ಮಿಲ್ಲನ್ನು ಹಾಕ್ಕೊಂಡಿದ್ದಾರೆ. ಸುಮಾರು 50 ಲಕ್ಷದ ಮೇಲೆ ಖರ್ಚಾಗಿರ್ಬೋದು ಅದಕ್ಕೆ. ಇವತ್ತು ಇದನ್ನೊಂದು ಉತ್ಪನ್ನಕ್ಕೋಸ್ಕರ ನಾವೆಲ್ಲ ದೂರದ ಹಾವೇರಿಗೆ ಹೋಗ್ಬೇಕಾಗಿತ್ತು, ಅದಕ್ಕಿಂತ ಮುಂಚೆ ತಮಿಳ್ನಾಡಿಂದ ನಾವು ತರಿಸ್ಕೋಬೇಕಾಗಿತ್ತು. ಆದರೆ ಇವರು ನಮ್ಮ ಶ್ರೀರಂಗಪಟ್ಟಣದ ಮನೋಹರ್ ಅವರ ಸಹಕಾರದೊಂದಿಗೆ ಮಿಲ್ಲನ್ನು ತೆಗೆದುಕೊಂಡು ಬಂದು ಲಕ್ಕಿಹಳ್ಳಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿರೋವಂಥದ್ದು. ತುಂಬ ಒಳ್ಳೆ ಕ್ವಾಲಿಟಿ ಅಂದರೆ ತುಂಬ ಇಷ್ಟ ಆಯಿತು ನನಗೂ. ಕಳೆದ 20-25 ವರ್ಷಗಳಿಂದ ಸಿರಿಧಾನ್ಯದ ಪರಿಚಯ ಇದೆ, ಆದರೆ ಈ ಕ್ವಾಲಿಟಿಯ ಸಿರಿಧಾನ್ಯ ನಾನು ಎಲ್ಲೂ ನೋಡಿರಲಿಲ್ಲ. ಆ ರೀತಿಯ ಸಿರಿಧಾನ್ಯಗಳನ್ನು ಇವರು ಅಂದರೆ ಇದು ಮಾಡಬೇಕಲ್ಲ, ಅದಕ್ಕೆ ಭತ್ತದಿಂದ ಅಕ್ಕಿ ರೂಪ ಕೊಡಬೇಕಲ್ಲ, ಹಾಗಾಗಿ ತುಂಬ ಸುಂದರವಾದ ರೂಪವನ್ನು ಅದಕ್ಕೆ ಕೊಟ್ಟಿದ್ದಾರೆ. ತುಂಬ ಪಾಲಿಷ್ ಮಾಡಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನ ಇಟ್ಕೊಂಡು ಪಾಲಿಷ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲೇನು ಸಿಗಬೇಕಾಯಿತು ಸಿರಿಧಾನ್ಯಗಳಿಂದ ಅದೆಲ್ಲ ಅಂಶಗಳು ನಮಗೆ ಇದ್ರ ಪೂರ್ವಕ ಸಿಗ್ತಾಯಿದೆ ಅಂತೇಳಿ ನನ್ನ ಅನಿಸಿಕೆ. ಹಾಗಾಗಿ ಯಾರಾದರೂ ಇದನ್ನು ಸಿರಿಧಾನ್ಯಗಳು ಬೇಕು ಅಂತಂದರೆ ನೇರವಾಗಿ ಲೋಕೇಶ್ ಅಣ್ಣನವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಕಡಿಮೆ ಬೆಲೆಯಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಮತ್ತು ಸಾಧ್ಯ ಆದರೆ ಅವ್ರನ್ನ ಮಿಲ್ಲನ್ನು ಭೇಟಿ ಮಾಡ್ಬೋದು, ಅದನ್ನು ಮುಕ್ತವಾಗಿ ಇಟ್ಟಿದ್ದಾರೆ. ದಿನ 100 ಜನ ರೈತರಿಗೆ ಬರ್ತಾ ಹೋಗ್ತಾ ಇರ್ತಾರೆ. ನಾವು ಹೋದಾಗ ಅವ್ರು ಸಾವೆ ಅಕ್ಕಿ ಅದನ್ನೆಲ್ಲ ಹಾಕಿ ತೋರಿಸಿದ್ರು. ಮತ್ತು ಸುಂದರವಾದ ಬ್ರ್ಯಾಂಡನ್ನು ಸಹ ಮಾಡಿದ್ದಾರೆ, ಪರಿಸಿರಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಒಬ್ಬ ರೈತ ಮತ್ತೊಂದು ಉದ್ಯಮಿದಾರನಾಗಿ ಬೆಳೀತಾ ಇರೋವಂಥದ್ದು. ನಮಗಂತೂ ತುಂಬ ಸಂತೋಷ ವಿಚಾರ. ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ರೈತ ಉದ್ಯಮ ಮಾಡಿದಾರಲ್ಲ, ಅದು ಇನ್ನೂ ಭಾಳ ಸಂತೋಷದ ವಿಚಾರ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಲಕ್ಕಿಹಳ್ಳಿಯ ಲೋಕೇಶ್ ಅಣ್ಣವ್ರನ್ನ ಭೇಟಿ ಮಾಡಿ ತಮಗೆ ಬೇಕಾದ ಸಿರಿಧಾನ್ಯಗಳನ್ನ ತರಿಸ್ಕೊಳ್ಳಿ. ನಂಬರಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಥ್ಯಾಂಕ್ ಯು.